ಸೇಲ್ಸ್ ಗರ್ಲ್ ಆಗಿ ಒಂದು ಆದಿತ್ಯ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಅದ್ರಲ್ಲೂ ಒಳ್ಳೆ ನನ್ಗೆ ರೆಸ್ಪಾನ್ಸ್ ಇತ್ತು. ಚೆನ್ನಾಗಿ ಯಾವ ತರ ಒಳ್ಳೆ ಟ್ರೀಟ್ ಮಾಡ್ತಿದ್ರು, ಯಾರೇ ಕಸ್ಟಮರ್ಸ್ ಬಂದ್ರು ನಂಗೆ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಸೇಲ್ಸ್ ಗರ್ಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಪ್ರಾಡಕ್ಟ್ ಬಂದು ಹ್ಯಾಲೆನ್ ಸೋಲಿಸ್ ಬ್ರ್ಯಾಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹ್ಯಾಲೆನ್ ಸೋಲಿಸ್ ಬ್ರ್ಯಾಂಡ್ ವರ್ಕ್, ಸೇಲ್ಸ್ ಗರ್ಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅವಾಗ. ಆಮೇಲೆ ಅದಾದ ನಂತರ ತುಂಬಾ ಜೀವನದಲ್ಲಿ ನಾನು ಕಷ್ಟ ಪಟ್ಟಿಲ್ಲ ಅಂತಲ್ಲ, ಎಲ್ರಿಗೂ ಜೀವನದಲ್ಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಕಷ್ಟ ಪಟ್ಟಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ನಾವು. ಹಂಗಂತ ನಾನು ಸೇಲ್ಸ್ ಗೆಲ್ಲ ವರ್ಕ್ ಮಾಡ್ತಿದ್ದೆ ಅಂದ್ರೆ ಅದ್ರಲ್ಲಿ ನಂಗೆ ಹೆಮ್ಮೆ ಇದೆ, ಅದ್ರಲ್ಲಿ ನಾನು ಊಟ ಮಾಡಿದೀನಿ, ಹೆಮ್ಮೆ ಇದೆ. ಅಲ್ಲಿಂದ ಮತ್ತೆ ನನ್ಗೆ ಅನ್ಸ್ತು, ಎಲ್ರು ನಂಗೆ ಸಜೆಷನ್ ಮಾಡೋರು, ಬರೋರೆಲ್ಲ ನಂಗೆ ಸಜೆಷನ್ ಮಾಡೋರು, ಎಷ್ಟ್ ಚೆನ್ನಾಗಿದೆ ನೀನು, ನಿನ್ ಒಳ್ಳೆ ಫೇಸ್ ಇದೆ, ನೀನ್ ಏನಾದ್ರು ಮಾಡು, ಫ್ಯಾಷನ್ ಶೋಸ್ ಆತರ ಏನಾದ್ರು ಮಾಡು, ಸ್ವಲ್ಪ ಏನಾದ್ರು ಲೈಫ್ ಬಗ್ಗೆ ತಗೋ, ನಿನ್ ದೇವ್ರು ಕೊಟ್ಟಿದ್ದೇನಂದ್ರೆ ನೀನ್ ಅದ್ರಲ್ಲಿ ಏನಾದ್ರು ಮುಂದುವರ್ಸು ಅಂತ ಹೇಳ್ತಿದ್ರು. ಸೊ ನಾನು ಅದನ್ನ ಯೋಚನೆ ಮಾಡ್ದೆ. ಬಟ್ ನಮ್ಮ ಮನೇಲಿ ಇಷ್ಟ ಇಲ್ಲ, ಇವಾಗ್ಲೂ ಇಷ್ಟ ಇಲ್ಲ. ಬಟ್ ಅವ್ರಿಗೆ ಹೆಂಗೋ ಕನ್ವಿನ್ಸ್ ಮಾಡ್ತಾ ಇದೀನಿ, ಈಗ್ಲೂ ಒಪ್ಕೊಳಕ್ ರೆಡಿ ಇಲ್ಲ. ಬಟ್ ನೀನ್ ಏನೇ ಮಾಡಿದ್ರು ಒಳ್ಳೇದಾಗ ಮಾಡ್ತೀಯ ಅಂತ ಅನ್ಸುತ್ತೆ, ಬಟ್ ಒಳ್ಳೆ ದಾರಿಲೇ ಇರು ಅಂತ ಅವರು ಅಪ್ರೋಚ್ ಮಾಡಿದ್ರು ಮನೇಲಿ. ಸರಿ ಅಂತ ಓಕೆ. ಮತ್ತೆ ಯಾವ ರೀತಿ ಅಂದ್ರೆ ನನ್ಗೆ ಒಬ್ರು ಸರ್ ಇದ್ರು, ಏಜೆನ್ಸಿ ಅಂತ, ಅವ್ರ ಈ ತರದ ಶೋಸ್ ಎಲ್ಲ ಮಾಡ್ತಾರೆ, ಏಜೆನ್ಸಿ ಅವ್ರದ್ದಿದೆ. ಸೊ ಅಲ್ಲಿಂದ ನನಗೆ ಈ ತರನೇ ಅವ್ರೊಂದ್ಸತಿ ನಾನ್ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಈಗ ನಂಗೆ ಆತರ ಸಿಕ್ಕಿದ್ರು. ಆಗಿಂದ ನಂಗೆ ಸಜೆಷನ್ ಅವರೇ ನನ್ನ ಫೇಸ್ ನೋಡ್ಬಿಟ್ಟು ಸಜೆಷನ್ ಇವ್ ಮಾಡಿ, ಈ ತರ ಅಲ್ಲ, ನಿಮ್ಗೆ ಏನ್ ಕಂಫರ್ಟಬಲ್ ಇರುತ್ತೆ ಅದನ್ನೇ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ಆತರ ನನ್ಗೆ ಅಪ್ರೋಚ್ ಮಾಡಿದ್ರು. ಸೊ ಈಗಿದ್ರು ತುಂಬಾ ಜನ ಬರೋರೆಲ್ಲ ಆ ತರದಾಗ ಸ್ವಲ್ಪ 2-3 ಶೋಸ್ ಎಲ್ಲ ಮಾಡಿದಾಗ ಸ್ವಲ್ಪ ಹಂಗೆ ಗ್ರೋತ್ ಆಯ್ತು. ಬಟ್ ಆದ್ರೆ ಇಂಟ್ರೆಸ್ಟ್ ಬಂತು. ಅವರಿಂದಾನೆ, ಅವರು ನಮ್ಮನ್ನ ಕರ್ಕೊಂಡು ಹೋಗಿ ಅವರು ಹೇಳ್ಕೊಟ್ರು ಈ ತರ. ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಭಯ ಆಗ್ತಿತ್ತು, ಹೇಗೆ ಏನು ತುಂಬಾ ಹೆದರ್ಕೊಂಡಿರೋದು ಇದೆ, ತುಂಬಾ ಹೆದರ್ಕೊಂಡಿದೀನಿ, ಫುಲ್ ಕಾಯೆಲ್ಲ ಶಿವರ ಆಗ್ತಿತ್ತು. ಸೊ ಅಂದ್ರೆ ಮಾಡ್ಲಿಂಗ್ ಅಲ್ವಾ, ಮಾಡ್ಬೇಕು, ದೊಡ್ಡ ದೊಡ್ಡ ಇವೆಂಟ್ಸ್ ಆರ್ಗನ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಮಾಡಕ್ ಬೇಕು ಅಂತ ಮಾಡೆಲ್ಸೇ ಬೇಕು ಅವ್ರಿಗೆ. ಹೆದರ್ಕೊಂತ ಇದ್ದೆ. ಬಟ್ ಅವರು ನನ್ ಗೈಡ್ ಮಾಡಿ, ಈ ಮಾಡಿದ್ರೆ ನೀನ್ 1-2 ಶೋ ಮಾಡಿದ್ರೆ ನಿಂಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ನಿಂಗೆ ಗೊತ್ತಾಗಲ್ಲ ಅಂತ. ಮುಂಬೈ ಅದೆಲ್ಲ ನಮ್ಮ ಮನೇಲಿ ಇದ್ ಮಾಡಲ್ಲ, ಈಗ್ಲೂ ಹೇಳ್ತಾ ಇದಾರೆ ಬೇಡ ಫೀಲ್ಡ್ ಬಿಟ್ಬಿಡು ಅಂತ. ಈಗ ಅದನ್ನ ಆಲ್ಮೋಸ್ಟ್ ಬಿಟ್ಟಿದೀನಿ, ಪಕ್ಕ ಆಲ್ಮೋಸ್ಟ್ ಬಿಟ್ಟಿದೀನಿ, ಇದೇ ವಿಷಯಕ್ಕೆ ಬಿಟ್ಟಿದೀನಿ. ಮನೇಲಿ ಇಷ್ಟ ಎಲ್ಲ ಬೇಡ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.